ಬಿಜೆಪಿಯಲ್ಲೇ ಒಳಜಗಳ ಕ್ರಾಂತಿಯಾದರೂ ಆಗಬಹುದು ಅಂತ ಸಚಿವ ಸತೀಶ್ ಜಾರಕಿಹೊಳಿ ಟಕ್ಕರ್ ಕೊಟ್ಟಿದ್ದಾರೆ. ಬಿಜೆಪಿಯಲ್ಲೇ ಒಳಜಗಳ ಆಗಬಹುದು ಮತ್ತು ಕ್ರಾಂತಿಯಾದರೂ ಆಗಬಹುದು ಅಂತ ಬಿವೈ ವಿಜೇಂದ್ರಗೆ ಸಚಿವ ಸತೀಶ್ ಜಾರಕಿಹೊಳಿ ಟಕ್ಕರ್ ಕೊಟ್ಟಿದ್ದಾರೆ. ಯಾವಾಗ ಸರ್ಕಾರ ಬೀಳುತ್ತೆ ಅಂತ ಅವರೇ ಡೇಟ್ ಹೇಳಬೇಕು. ರಾಜ್ಯದಲ್ಲಿ ಶಿಂದೆ ಯಾರಾಗ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಆ ಸಂದರ್ಭ ಬಂದಾಗ ನೋಡೋಣ ಅಂತ ಜಾರಕಿಹೊಳಿ ಬಿವೈ ವಿಜೇಂದ್ರಗೆ ಟಕ್ಕರನ್ನ ನೀಡಿದ್ದಾರೆ. ಪದೇ ಪದೇ ಬಿಜೆಪಿ ನಾಯಕರು ಕಾಂಗ್ರೆಸ್ ಸರ್ಕಾರ ಬೀಳುತ್ತೆ ಅನ್ನುವಂತಹ ಹೇಳಿಕೆಗಳನ್ನ ನೀಡ್ತಾನೆ ಇದ್ರು. ಜೊತೆಗೆ ಇತ್ತೀಚೆಗೆ ಡಿಕೆ ಶಿವಕುಮಾರ್ ಹಿಂದುತ್ವದ ಬಗ್ಗೆ ಮಾತನಾಡಿದ್ದಾಗಿಂದಲೂ ಕೂಡ ಟಾಂಟ್ ಅನ್ನ ಮಾಡ್ತಾನೆ ಬಂದಿದ್ರು. ಹೀಗಾಗಿ ಸಚಿವ ಸತೀಶ್ ಜಾರಕಿಹೊಳಿ ಬಿವೈ ವಿಜೇಂದ್ರಗೆ ಟಕ್ಕರ್ ಕೊಟ್ಟಿದ್ದಾರೆ. ಅವ್ರನ್ನ ಕೇಳಿ ಎಲ್ಲ ಯಾವಾಗ ಬೀಳ್ತಿದ್ರು ಡೇಟ್ ಅವ್ರೇ ಹೇಳ್ಬೇಕು. ಡೇಟ್ ನಾ ಹೆಂಗೆ ಹೇಳಲಿಕ್ಕೆ ಆಗಲ್ಲ. ಡೇಟ್ ಅವ್ರು ಹೇಳಬೇಕು. ಅವ್ರದ್ದು ಬಿಜೆಪಿ ಹೇಳಿರ್ಬೇಕು. ಹೌದು, ಬಿಜೆಪಿಯಲ್ಲಿ ಕೂಡ ನಡೆದಿದ್ದು ಒಳ್ಳೆ ಜಗಳ. ಅವ್ರದ್ದು ಏನು ಹೇಳ್ಬೇಕು, ನಮ್ದಲ್ಲ. ಅದು ಅವ್ರದ್ದು ಭವಿಷ್ಯ ತಪ್ಪು ಹೇಳಿದ್ದಾರೆ. ಸೊ ಅವ್ರ ಜಗಳ ಇದೆ. ಅಲ್ಲಿ ಏನೋ ಕ್ರಾಂತಿ ಆದ್ರೆ ಆಗ್ಬೋದು. ಹೌದು, 2ನೇ ಸ್ಥಾನದಲ್ಲಿ ಇದೆ, ನಮ್ದೇ ಇದೆ. ಈಗ ಅವರು ಮಹಾರಾಷ್ಟ್ರದಲ್ಲಿ ಮಾಡಿದ್ದಾರೆ. ಸೊ ರಾಜಕೀಯ ಹೇಳಿಕೆ ಅಷ್ಟೇ ಇರೋದು. ಡೆಲ್ಲಿಯಲ್ಲಿ ಅವರು ಘೋಷಣೆ ಮಾಡಿದ್ದಾರೆ, ಮಹಾರಾಷ್ಟ್ರದಲ್ಲಿ ಮಾಡಿದ್ದಾರೆ, ಅವರು ಮಾಡ್ತಾರೆ. ರಾಜಕೀಯ ಹೇಳಿಕೆ ಅಷ್ಟೇ. ಯಾರಾಗ್ತಾರೋ ಬಿಡ್ತಾರೋ ಅದು ಗೊತ್ತಿಲ್ಲ. ಬಂದಾಗ ನೋಡೋಣ ಅದ್ರ ಬಗ್ಗೆ. ಕಾಲ ಬಂದಿಲ್ಲ ಕಾಂಗ್ರೆಸ್ಗೆ. ಸಂಪೂರ್ಣವಾದ 5 ವರ್ಷ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಇರ್ತದೆ. ನೋಡೋಣ, ಅಲ್ಲಿಗೆ ಕಾದು ನೋಡೋಣ. ನೋಡಿ, ಅದು ಖಾಸಗಿ ಕಾರ್ಯಕ್ರಮ ಹೋಗಿರ್ಬೋದು. ಖಾಸಗಿ ಕಾರ್ಯಕ್ರಮದಲ್ಲಿ ಎಲ್ಲ ಪಕ್ಷದವ್ರು ಹೋಗ್ತಾರೆ. ಹೋದ ತಕ್ಷಣ ಸರ್ಕಾರ ಬೀಳ್ತೈತೆ ಅಲ್ಲೇನೋ ಮಾತಾಡಿದ್ರೆ ಅಂತ ಹೇಳಕ್ಕಾಗಲ್ಲ. ಅದು ಖಾಸಗಿ ಕಾರ್ಯಕ್ರಮ ವಿದ್ಯೆ ಎಲ್ಲ ರೀತಿಯಿಂದ ಮಾಡೇ ಮಾಡ್ತಾರೆ. ಅಂಥದ್ದು ಯಾವುದೆಲ್ಲ ನಮ್ಮ ಸರ್ಕಾರ ಗಟ್ಟಿಯಾಗಿರ್ತದೆ.